ಹೆಲೋ ಗೈಸ್, ಎಲ್ಲರೂ ಹೇಗಿದ್ರಾ? ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ನಾನು ಜೋಶಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಡೈಲಿ ನನ್ನ ಫ್ರೆಂಡು ನನ್ನ ಪಕ್ಕನೇ ಕೂತ್ಕೋತಿದ್ದ. ಇವಾಗ ನೋಡಿ ಸೆಕೆಂಡ್ ಬೆಂಚಿಗೆ ಹೋಗಿ ಕೂತ್ಕೊಬಿಟ್ಟ. ಯಾಕಂತ ಫ್ಲಾಶ್ ಹಾಕಿದ್ರೆ ಆಮೇಲೆ ಗೊತ್ತಾಯ್ತು ಅವ್ನು ಐಡಿ ಕಾರ್ಡ್ ಎತ್ತಿದ್ವಿ ನೆನ್ನೆ ಅಂತ. ಸೊ ಅದಕ್ಕೆ ಅವನು ಬೇಜಾರು ಮಾಡ್ಕೊಂಡು ಕೂತಿದ್ದ ಗೈಸ್. ಬ್ರೋ ಹಾಯ್ ಬ್ರೋ. ಬ್ರೋ ಇಲ್ಲಿ ಮಾತಾಡಿ ಬ್ರೋ. ಯಾಕೆ ಬ್ರೋ ಇಷ್ಟೊಂದು ಐಡಿ ಕಾರ್ಡ್ ಕೊಟ್ಬಿಡೋ ಒಂದು. ಬ್ರೋ ಮಾತಾಡಿ ಬ್ರೋ. ಐಡಿ ಕಾರ್ಡ್ ತಗೊಳ್ಳಿ ಬ್ರೋ. ಕೊಡೋ ದೀಕ್ಷಿತ್. ಸರಿ ಆ ಕಡೆ ಹೋಯ್ತೀನಿ, ಜಾಗ ಬಿಡೋ ಬ್ರೋ. ಇಲ್ಲಿ ನೋಡು ಬ್ರೋ, ಐಡಿ ಕಾರ್ಡ್ ಕೊಟ್ಬಿಡು. ಐಡಿ ಕಾರ್ಡ್ ಕೊಡೋ. ಕತ್ತಿಗೆ ಹಾಕೋಣೆ ನೋಡಿ ಗಾಯ್ಸ್, ನಮ್ಮ ಜೊತೆ ಮಾತಾಡ್ತಾ ಇಲ್ಲ. ನನ್ನ ಐಡಿ ಕಾರ್ಡ್ ಇಸ್ಕೊಂಡು ಬರ್ನ್ ಔಟ್ ಮಾಡ್ತಿದ್ದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇರ್ತದೆ ನೋಡು, ಅಳ್ತಾವಣೆ ಗೈಸ್. ಫ್ರೆಂಡ್ಗಿಂತ ರೀಲ್ಸ್ ಮುಖ್ಯನೋ ನಿನಗೆ? ಎದ್ಬಾರ ಆಚೆ. ಎರಡೆರಡು ಫೋನ್ ತಂದಿದ್ಯಾ ನೋಡೋ. ಮತ್ತೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ನನಗೆ, ಏನು ರೀಲ್ಸ್ ಇಂಪಾರ್ಟೆಂಟ್? ಇನ್ನೊಂದು ಫೋನು. ಬಾ ಆಚೆ ಬಾ. ಬೆಳ್ಳಕ್ಕಂತ ಸೊ ಫೈನಲಿ ಅವ್ನಿಗೆ ಏನಾದ್ರು ತಿನ್ಸ್ತೀನಿ ಬಾರೋ ಅಂದ್ಬಿಟ್ಟು ಆಚೆ ಕರ್ಕೊಂಡ್ ಬಂದೆ ಗೈಸ್. ಎಲ್ಲಾ ಕ್ಲಾಸು ಅಟೆಂಡ್ ಮಾಡಿದ್ವಿ. ಲಾಸ್ಟ್ ಒಂದೇ ಒಂದು ಕ್ಲಾಸ್ ಇತ್ತು. ಸರ್ ಲೈಬ್ರರಿಗೆ ಹೋಗ್ಬಿಟ್ಟು ಓದ್ಕೊಳ್ಳಿ ಅಂದ್ರು. ಸೊ ನಾವು ಓದೋದು ಅಷ್ಟೆಲ್ಲೇ ಇದೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಆಚೆ ಹೊಟ್ವಿ ಗೈಸ್. ಅದಕ್ಕೆ ಸರಿ ಆಯ್ತು, ಬಾಯ್ ಬಾಯ್ ಕಣ. ಆಯ್ತು ಸರ್ಗೆ ಇದಂತೆ ಏನು ಕ್ಲಾಸ್ ಇಲ್ಲ ಅಂತ ಹೇಳಿದ್ರು ಇವ್ನು ಕೇಳ್ತಾ ಇಲ್ಲ. ಸೊ ಅದಕ್ಕೆ ಲೈಬ್ರರಿಗೆ ಹೋಗಿ ಓದ್ಕೋತೀನಿ ಅಂತ ಹೇಳ್ದ. ಸೊ ಆಯ್ತಪ್ಪ, ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ, ಹೋಗ್ಬಾ ಅಂತ ಹೇಳ್ಬಿಟ್ಟು ಇವ್ನಿಗೆ ಬಾಯ್ ಅನ್ಬಿಟ್ಟು ನಾನು ಹೋದೆ. ಹಂಗೆ ಸೋನಿತ್ ಕೂಡ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಹೋದ. ಸೊ ಅವನಿಂದ ಚೂರ್ ಕೆಲಸ ಇದೆ ಅಂದ್ಬಿಟ್ಟು ನಾನು ಹೊಟ್ಟೆ ಗೈಸ್.